ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಛಾಯಾ ವಸಂತ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನಂತೂ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಅಕ್ಕನ ಮನೆ ಗೃಹ ಪ್ರವೇಶದ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲರೂ ಕೂಡ ವಿಡಿಯೋನ ನೋಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಗೃಹ ಪ್ರವೇಶ ಆಗಿ ತುಂಬಾ ದಿನಗಳಾಯಿತು. ಆದರೆ ನನಗೆ ಆ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಫೈನಲಿ ಇವತ್ತು ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡದೆ ಎಂಡ್ ಆಗೋ ತನಕ ನೋಡಿ. ಮನೆ ಅಂತೂ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಜಾನು ಮತ್ತು ಹನ್ವಿಕಾ ಆಟ ಆಡ್ತಾ ಇದ್ದಾರೆ ರೂಮ್ ಒಳಗೆ. ನನ್ನ ಮಗ ಮತ್ತು ಅಮ್ಮ ಊರಿಂದ ಬಂದರು. ನಾನು ಬಾಣಾವರದಿಂದ ಒಬ್ಬಳೇ ಬಂದೆ, ನಮ್ಮ ಮನೆಯವರು ಬರಲಿಲ್ಲ. ನನ್ನ ತಂಗಿ ಕೂಡ ಹಾಸನಿಂದ ಬಂದಳು. ಎಲ್ಲರೂ ಕೂಡ 10:30 ಅಷ್ಟರಲ್ಲಿ ಮನೆ ಹತ್ರ ಹೋಗಿ ಮನೆಯಲ್ಲಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಅದಾದಮೇಲೆ ತಿಂಡಿನ ತಿಂದ್ವಿ. ಅಷ್ಟರಲ್ಲಿ ಅಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ರು, ಇನ್ನೂ ಯಾವುದು ಕೂಡ ಮುಗ್ದಿರಲಿಲ್ಲ. ಗಣಪತಿ ಹೋಮ ಕೂಡ ಮಾಡಿಸ್ತಾಯಿದ್ರು. ನಾವು ಹೋದಾಗ ಅದನ್ನು ಮಾಡ್ತಾಯಿದ್ರು. ಸತ್ಯನಾರಾಯಣ ಪೂಜೆ ಪ್ರತಿಯೊಂದನ್ನು ಮಾಡಿದರು. ಮತ್ತು ದೇವರ ಮನೆಯಲ್ಲಿ ಲಕ್ಷ್ಮೀ ಪೂಜೆನೂ ಮಾಡಿದರು. ಮನೆ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೊಡ್ಡದಾಗಿದೆ ಮನೆ. ಮತ್ತು ಕಿಚನ್ ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ. ಕಿಚನ್ನು ನನಗೆ ತುಂಬ ಇಷ್ಟ ಆಯಿತು. ಹಿಂದ್ಗಡೆ ಡೋರ್ ಒಂದು, ಮತ್ತು ಅಲ್ಲಿ ನಾನ್ ವೆಜ್ ಮಾಡಿದ್ರೆ ಇಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಇದೊಂದು ಹಾಲ್ ಮಾಡಿದ್ದಾರೆ. ಇದು ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಅದಾದಮೇಲೆ ಮತ್ತೆ ಹಿಂದ್ಗಡೆ ಹೋಗೋಕ್ಕೆ ಅಂತೇಳಿ ಒಂದು ಡೋರ್ ಕೂಡ ಹಾಕ್ಸಿದ್ದಾರೆ. ಮನೆ ಇವಾಗ ಕಟ್ಟಿರೋ ಮನೆಯಿಂದ ಮುಂದೆ ಅವ್ರು ಇದ್ದಿದ್ದು ಹಳೆ ಮನೆ ಇದೆ. ಹಿಂದಕ್ಕೆ ಕಟ್ಟಿದ್ದಾರೆ ಇದು ಮನೆನ. ಅಂದರೆ ರೋಡಿಗೆ ಬಂದರೆ ಮನೆಯೆಲ್ಲ ಹೋಗುತ್ತೆ ಅಂತ ಹೇಳಿ ಫಸ್ಟ್ ಇವರು ಹಿಂದಕ್ಕೆ ಮನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮನೆ ಅಂತೂ. ನೋಡಿ ಪೂಜೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬಾ ಇಷ್ಟ ಆಯಿತು. मायुक्तं नागवल्ले जलयतम कर्पूरगदोष संव्यक्तं ताम्बूलं प्रयुज्यता ओम प्राणाय स्वाहा नराय स्वाहा ब्रह्मणे स्वाहा नैवेद्यं निवेदयामि नैवेद्यार्पणे विशेषार्घ्यं समर्पयामि. ಈ ಪೂಜೆಗಳೆಲ್ಲ ಮುಗಿಯೋ ಅಷ್ಟರಲ್ಲಿ ಎಲ್ಲ ನೆಂಟರುಗಳು ಬಂದಿದ್ವಿ. ನಮ್ಮ ರಿಲೇಟಿವ್ಸ್ ಅಂತೂ ಎಲ್ಲರೂ ಬೇಗನೆ ಹೋಗಿದ್ವಿ. 10 ಗಂಟೆ ಅಷ್ಟರಲ್ಲಿ ಎಲ್ಲರೂ ಕೂಡ ಹೋಗಿದ್ವಿ. ಪೂಜೆ ಟೈಮಲ್ಲಿ ಎಲ್ಲರೂ ಇದ್ವಿ, ಯಾರೂ ಇಲ್ಲ ಅಂತ ಅನ್ನಿಸ್ಲೇ ಇಲ್ಲ ನನಗೆ. ಮನೆ ಒಳಗಡೆ ಇದ್ದವರೆಲ್ಲರೂ ನಮ್ಮ ರಿಲೇಟಿವ್ಸೇ ಆಗಿದ್ದರಿಂದ ಎಲ್ಲರೂ ಕೂಡ ಇದ್ವಿ. ಅದೊಂದು ಖುಷಿ ಆಯಿತು, ಎಲ್ಲರೂ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಅಂತ ಹೇಳಿ. ಮತ್ತು ಪಕ್ಕದ ಮನೆ ಕೂಡ ನನ್ನ ತಂಗಿ ಮನೆಯೇ. ಅವ್ರ ಮನೆಗೂ ಹೋಗಿ ಸ್ವಲ್ಪ ಹೊತ್ತು ಇದ್ದು ಅಲ್ಲಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಮಧ್ಯಾಹ್ನ 2 ಗಂಟೆ ತನಕ ಇದ್ವಿ. ನೋಡಿ ಇದು ಅಡುಗೆ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿದಾರಲ್ವ, ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು.
ಎಲ್ಲ ಮಕ್ಕಳುಗಳಂತೂ ಮನೆ ತುಂಬ ಕುಣಿದಾಡ್ತಿದ್ವು. ಎಲ್ಲ ರೂಮ್ಗಳಿಗೆ ಹೋಗೋದು, ಹಾಲ್ಗೆ ಹೋಗೋದು, ಮನೆ ಹಿಂದ್ಗಡೆ ಹೋಗೋದು, ಈ ರೀತಿ ಎಲ್ಲ ಮಾಡಿಕೊಂಡು ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ನಿಮ್ಮನ್ನು ವಿಡಿಯೋ ಮಾಡಿದ್ದೀನಿ. ಮತ್ತು ಮಧ್ಯಾಹ್ನ ಆಯಿತು. ಮಧ್ಯಾಹ್ನ 2 ಗಂಟೆಗೆ ನಾವು ಊಟಕ್ಕೆ ಬಂದ್ವಿ. ಜೊತೆಗೆ ಎಲ್ಲರೂ ಕೂಡ ಕೂತ್ಕೊಂಡು ಊಟ ಮುಗಿಸ್ಕೊಂಡು 3 ಗಂಟೆ ಅಷ್ಟರಲ್ಲಿ ಹೊರಟ್ವಿ. ನಾನು ಬಾಣಾವರಕ್ಕೆ ಹೊರಟೆ. ಅಮ್ಮ ಮತ್ತು ತಂಗಿ ನಮ್ಮಮ್ಮ ಅವ್ರ ಮನೆಗೆ ಹೋದರು. ಇದಿಷ್ಟು ಇವತ್ತಿನ ವಿಡಿಯೋಗೆ ವಾಯ್ಸ್ ಓವರ್ ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.